ಬರೋ ತನಕ ಗ್ಯಾರಂಟಿ ಇರಲಿಲ್ಲ. ನಾನು ಖಂಡಿತ ಬರ್ತೀನಿ, 31ನೇ ತಾರೀಕು ರಾತ್ರಿ ಬರ್ತೀನಿ ಇದೆಲ್ಲ ಹೇಳಿದ್ರೂ ಕೂಡ ಯಾರು ನಂಬುವಂಥ ಸ್ಥಿತಿಲಿ ಇರಲಿಲ್ಲ. ಅಂತೂ ಇಂತೂ ಬಂದಾಯಿತು. ಬಂದಾದ ಮೇಲೇ ಇವ್ರಿಗೂ ಕೂಡ ಕನ್ಫರ್ಮ್ ಆಯಿತು, ಪರವಾಗಿಲ್ಲ ಬಂದಿದ್ದಾಯಿತು ಅಂತ. 34 ದಿನಗಳ ಕಾಲ ಈ ಹಲವಾರು ನಾಟಕೀಯ ಬೆಳವಣಿಗೆಗಳಿಗೆ ಇದು ಕಾರಣ ಆಗಿತ್ತು. ಬರ್ತಾನೋ ಇಲ್ವೋ ಅನ್ನುವಂಥದ್ದು, ಅಥವಾ ಅಲ್ಲೇ ಇರ್ಬೋದಾ ಏನು ಎತ್ತ, ಅಥವಾ ರಿಸಲ್ಟ್ ಬಂದಾದ್ಮೇಲೆ ಬರ್ಬೋದಾ, ಇವೆಲ್ಲ ಪ್ರಶ್ನೆಗಳು. ಬಂದಾದ ಮೇಲಿನ ಘಟನಾವಳಿಗಳು ಏನೇನು ಬನ್ನಿ ನೋಡೋಣ. ದಿನ ಭೂಗತನಾಗಿ ಪ್ರಜ್ವಲ್ ರೇವಣ್ಣ ಕಳ್ಳಾಟ. ರೇಪ್ ಆರೋಪಿ ಪ್ರಜ್ವಲ್ ಬಂದ್ಮೇಲೆ ಇನ್ನು ಎಸ್ಐಟಿ ಆಟ. ನಂಬಿದವರಿಗೆ ಕಣ್ಣ ಮುಚ್ಚಾಲೆ, ಕುಟುಂಬದವರಿಗೆ ಕಣ್ಣ ಮುಚ್ಚಾಲೆ, ಕಾನೂನಿನ ಜೊತೆಗೂ ಕಣ್ಣ ಮುಚ್ಚಾಲೆ, ಕಾನೂನು ಕಾಯುವವರ ಜೊತೆಗೂ ಕಣ್ಣ ಮುಚ್ಚಾಲೆ. 34 ದಿನ ಭರ್ತಿ. 34 ದಿನದ ಬಳಿಕ ಕಣ್ಣ ಮುಚ್ಚಾಲೆ ಆಟಕ್ಕೆ ತೆರೆ ಬಿದ್ದಿದೆ. ನಿನ್ನೆ ಭಾರತೀಯ ಕಾಲಮಾನ 4:30ಕ್ಕೆ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ಲುಫ್ತಾನ್ಸಾ ವಿಮಾನದ ಮೂಲಕ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ ಆಗಿದ್ದಾನೆ. ಹಾಸನ ಸಂಸದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಮಧ್ಯರಾತ್ರಿ 1:20 ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನ ಬಂಧಿಸಿದ್ದಾರೆ. ಏಪ್ರಿಲ್ 26ರ ರಾತ್ರಿ ವಿದೇಶಕ್ಕೆ ತೆರಳಿದ ಪ್ರಜ್ವಲ್ ಮೇ 30ರ ರಾತ್ರಿ ವಾಪಸ್ ಆಗುತ್ತಿದ್ದಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳನ್ನ ಕಂಡು ಪ್ರಜ್ವಲ್ ಗಾಬರಿ. ನನ್ ಟಚ್ ಮಾಡಬೇಡಿ, ನಾನೇ ಬರ್ತೀನಿ. ಏರ್ಪೋರ್ಟ್ನಲ್ಲಿ 8 ಅಧಿಕಾರಿಗಳಿರೋದನ್ನ ನೋಡಿ ಪ್ರಜ್ವಲ್ ಒಂದ್ ರೀತಿ ಗಾಬರಿಗೊಳಗಾದಂತೆ ಕಂಡ್ರು. ಇಮಿಗ್ರೇಷನ್ ಕ್ಯೂನಲ್ಲಿ ನಡೆದು ಬರ್ತಿದ್ದ ಪ್ರಜ್ವಲ್ ರೇವಣ್ಣನನ್ನ ಕ್ಯೂನಿಂದ ಪಕ್ಕಕ್ಕೆ ಬರುವಂತೆ ಅಧಿಕಾರಿಗಳು ಕರೆದ್ರು. ಆಗ ನನ್ನ ಟಚ್ ಮಾಡಬೇಡಿ, ನಾನೇ ನಿಮ್ಮ ಜೊತೆ ಬರ್ತೇನೆ ಅಂತ ಬಂಧನದ ವೇಳೆ ಅಧಿಕಾರಿಗಳಿಗೆ ಪ್ರಜ್ವಲ್ ಹೇಳಿದ ಪ್ರಸಂಗವು ನಡೆಯಿತು. ಬಳಿಕ ಭದ್ರತಾ ಪಡೆ ಸುತ್ತುವರಿದು ಆರೋಪಿಯನ್ನು ಹೊರಗೆ ಕರೆತರಲಾಯಿತು. ಲಾಯರ್ಗೆ ಫೋನ್ ಮಾಡಬೇಕು, ಮೊಬೈಲ್ ಕೊಡಿ ಎಂದ ಪ್ರಜ್ವಲ್. ಏರ್ಪೋರ್ಟ್ಗೆ ಬರ್ತಿದ್ದಂತೆ ಎದುರಾದ ಇಮಿಗ್ರೇಷನ್ ಅಧಿಕಾರಿಗಳು ಬ್ಯಾಗ್ಗಳ ಜೊತೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಕೂಡ ವಶಕ್ಕೆ ಪಡೆದ್ರು. ವಕೀಲರಿಗೆ ಕರೆ ಮಾಡಬೇಕು ಅಂತ ಹೇಳುತ್ತಿದ್ದಂತೆ ಕಚೇರಿಗೆ ಹೋದ್ಮೇಲೆ ನೋಡೋಣ ಅಂತ ಅಧಿಕಾರಿಗಳು ಮೊಬೈಲ್ ಅನ್ನು ವಶಕ್ಕೆ ಪಡೆದುಕೊಂಡ್ರು. ಪ್ರಜ್ವಲ್ 2 ಟ್ರಾಲಿ ಬ್ಯಾಗ್ಗಳೊಂದಿಗೆ ಬಂದಿದ್ದ. ಆ ಬ್ಯಾಗ್ನಲ್ಲಿರುವ ವಸ್ತುಗಳ ಪರಿಶೀಲಿಸಿದ ಬಳಿಕ ಅವುಗಳನ್ನ ಕಾರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋದ್ರು. ಸಮಯ ಮಧ್ಯರಾತ್ರಿ 12:50. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ಇದ್ದ ವಿಮಾನ ಲ್ಯಾಂಡಿಂಗ್ ಆಯಿತು. ಸಮಯ ರಾತ್ರಿ 1 ಗಂಟೆ. ವಿಮಾನ ನಿಲ್ದಾಣದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಸಮಯ ಮಧ್ಯರಾತ್ರಿ 1:15. ಪಾಸ್ಪೋರ್ಟ್ ಪರಿಶೀಲನೆ ಬಳಿಕ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿದ್ರು. ಸಮಯ ಮಧ್ಯರಾತ್ರಿ 1:20. ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸಂಸದ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿದ್ರು. ಸಮಯ ಮಧ್ಯರಾತ್ರಿ 1:25. ವಿಮಾನ ನಿಲ್ದಾಣದ ಹಿಂದಿನ ಗೇಟ್ ಮೂಲಕವಾಗಿ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಹೊರಗೆ ಕರೆತಂದ್ರು. ಇಷ್ಟಾದ್ಮೇಲೆ ಸಮಯ ಮಧ್ಯರಾತ್ರಿ 1:30. ಜೀಪ್ನಲ್ಲಿ ಮಹಿಳಾ ಸಿಬ್ಬಂದಿ ಮಧ್ಯೆ ಪ್ರಜ್ವಲ್ನನ್ನ ಕೂರಿಸಿದ ಎಸ್ಐಟಿ ಅಧಿಕಾರಿಗಳು ಸಮಯ ಮಧ್ಯರಾತ್ರಿ 1:35ಕ್ಕೆ ವಿಮಾನ ನಿಲ್ದಾಣದಿಂದ ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ಕರೆದೊಯ್ದ್ರು. ಸಮಯ ಮಧ್ಯರಾತ್ರಿ 2:10. ಚಾಲುಕ್ಯ ಸರ್ಕಲ್ ಬಳಿ ಇರುವ ಎಸ್ಐಟಿ ಕಚೇರಿಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ನನ್ನ ಅಧಿಕಾರಿಗಳು ಕರೆತಂದ್ರು. ಸಮಯ ಮಧ್ಯರಾತ್ರಿ 2:15. ಪ್ರಜ್ವಲ್ನನ್ನ ಎಸ್ಐಟಿ ಕಚೇರಿಗೆ ಕರೆತಂದು ಸಿಬ್ಬಂದಿ ಕೂರಿಸಿದ್ರು. ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣ ಇಡೀ ರಾತ್ರಿಯನ್ನ ಎಸ್ಐಟಿ ಕಚೇರಿಯಲ್ಲಿ ಕಳೆದ್ರು. ಎಸ್ಐಟಿ ಡೈರಿಯಲ್ಲಿ ಪ್ರಜ್ವಲ್ ಬಂಧನದ ಇಂಚಿಂಚು ಮಾಹಿತಿ. ಮಧ್ಯರಾತ್ರಿ 2:30ರ ನಂತರ ಎಸ್ಐಟಿ ಕಚೇರಿಯಲ್ಲಿ ಮಲಗಿದ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ ಬಂಧನದಿಂದ ಹಿಡಿದು ಇದುವರೆಗಿನ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಡೈರಿಯಲ್ಲಿ ನಮೂದಿಸಿದೆ. ಪ್ರಜ್ವಲ್ ಬಂಧಿಸಿದ ಸಮಯ, ಕಚೇರಿಗೆ ಕರೆತಂದ ಟೈಮ್, ಪ್ರಜ್ವಲ್ ಮೊಬೈಲ್, ಹಣ, ಬಟ್ಟೆ, ಬ್ಯಾಗ್ ವಶಕ್ಕೆ ಪಡೆದಿರುವುದೆಲ್ಲವನ್ನು ಎಸ್ಐಟಿ ಅಧಿಕಾರಿಗಳು ಡೈರಿಯಲ್ಲಿ ನಮೂದಿಸಿದ್ದಾರೆ. ರಾತ್ರಿ 2:30 ನಂತರ ಎಸ್ಐಟಿ ಕಚೇರಿಯಲ್ಲಿ ಮಲಗಲು ಪ್ರಜ್ವಲ್ಗೆ ಅವಕಾಶ ನೀಡಲಾಗಿದೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಬಂಧನ ಕುರಿತಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಪ್ರಜ್ವಲ್ ಹೊರದೇಶದಲ್ಲಿ ಇದ್ದಿದ್ರಿಂದ ಬಂಧನ ಸ್ವಲ್ಪ ತಡವಾಗಿದೆ, ಮುಂದಿನ ಕ್ರಮ ಅಧಿಕಾರಿಗಳು ಕೈಗೊಳ್ತಾರೆ ಅಂದ್ರು. ಸುಮಾರು 12:40 12:50ರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು.
ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ. ಇಷ್ಟೇ ಗೊತ್ತಿರತಕ್ಕಂಥದ್ದು, ಅವ್ರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಅಂತೂ ಪ್ರಜ್ವಲ್ ಬಂಧನವಾಗಿದೆ. ಎಸ್ಐಟಿ ಈಗ ಪ್ರಜ್ವಲ್ ವಿರುದ್ಧದ ಕೇಸ್ಗಳ ವಿಚಾರಣೆಯನ್ನ ಎಲ್ಲ ಆಯಾಮಗಳಲ್ಲೂ ನಡೆಸಲಿದೆ. ಅಲ್ಲದೆ ಸಂತ್ರಸ್ತರು ಈಗ ಧೈರ್ಯವಾಗಿ ದೂರು ಕೊಡಲು ಗೃಹ ಸಚಿವರೇ ಮನವಿ ಮಾಡಿದ್ದಾರೆ. ಆ ಮೂಲಕ ಸರ್ಕಾರ ಈ ಕೇಸ್ಗಳನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಗಿದೆ. ಕಿರಣ್ HV ಜೊತೆ ಜಗದೀಶ್ ಮತ್ತು ಶಿವಪ್ರಸಾದ್, TV9 ಬೆಂಗಳೂರು.